ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ಆ, ಅವಿಭಾಜ್ಯ ಸಮಯ 6ನೇ ತರಗತಿಯ ಗಣಿತ ಪ್ರಕಾಶ ಭಾಗ 1ರ ಪಾಠಕ್ಕೆ ಸಂಬಂಧಪಟ್ಟಂತ ಮುಂದುವರೆದ ವಿಡಿಯೋಗಳು ಇದಾಗಿದೆ. ಪುಟ ಸಂಖ್ಯೆ 111ರಲ್ಲಿ ಬರ್ತಕ್ಕಂಥ ಸಹ ಅವಿಭಾಜ್ಯ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ನೋಡಿ, ಮೊದಲಿಗೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು? ಎರಡು ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನವನ್ನ ಹೊಂದಿರದಿದ್ದರೆ ಆ ಸಂಖ್ಯೆಗಳನ್ನ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಂದ್ರೆ ಎರಡು ಸಂಖ್ಯೆಗಳು ಒಂದನ್ನ ಬಿಟ್ಟು ಬೇರೆ ಇನ್ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗದೆ ಹೋದ್ರೆ ಅಂತಹ ಸಂಖ್ಯೆಗಳ ಜೋಡಿಯನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಸೊ ಇಲ್ಲಿ 112ರಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನವುಗಳಲ್ಲಿ ಯಾವ ಜೋಡಿ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿದ್ದಾವೆ ನೋಡೋಣ. 18 ಮತ್ತು 35 18ರ ಅಪವರ್ತನಗಳು ತಾವು ಗಮನಿಸ್ತಾ ಇದ್ದೀರಿ. 18ರ ಅಪವರ್ತನಗಳು ಅಂದ್ರೆ 18ಅನ್ನ ನಿಶೇಷವಾಗಿ ಭಾಗ ಮಾಡ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಅಂತ. 18 1ರಿಂದ ಭಾಗ ಆಗುತ್ತೆ. 2 9 18, 3 6 18, 6 3 18, 9 7 18, 18 1 18. ಅಂದ್ರೆ 1 2 3 6 9 18 ಇಷ್ಟು ಸಂಖ್ಯೆಗಳಿಂದ ಇದು ನಿಶೇಷವಾಗಿ ಭಾಗ ಆಗುತ್ತೆ. ಇನ್ನು 35 1ರಿಂದ ಭಾಗ ಆಗುತ್ತೆ, 5ರಿಂದ 7ರಿಂದ ಮತ್ತೆ 35ರಿಂದ. ತಾವು ಗಮನಿಸ್ತಾ ಇದ್ದೀರಿ, ಈ 18 ಮತ್ತು 35ರ ಸಾಮಾನ್ಯ ಅಪವರ್ತನ ಅಂದ್ರೆ ಈ ಎರಡರಲ್ಲೂ ಬರ್ತಕ್ಕಂಥ ಸಾಮಾನ್ಯ ಅಪವರ್ತನ ಯಾವುದು? ಒಂದಾಗಿದೆ. ಸೊ ಹಾಗಾಗಿ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವ ಎರಡು ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಸಂಖ್ಯೆಯಿಂದಲೂ ಕೂಡ ಭಾಗ ಆಗದೆ ಹೋದ್ರೆ, ಅಂದ್ರೆ ಒಂದನ್ನು ಮಾತ್ರ ಸಾಮಾನ್ಯ ಅಪವರ್ತನ ಹೊಂದಿದ್ರೆ ಅದನ್ನ ನಾವು ಸಹ ಅವಿಭಾಜ್ಯ ಜೋಡಿ ಅಂತೇಳಿ ಕರಿತೀವಿ. ಸೊ 18 ಮತ್ತು 35ರ ಸಾಮಾನ್ಯ ಅಪವರ್ತನ 1 ಆಗಿದೆ, ಹಾಗಾಗಿ ಇದು ಸಹ ಅವಿಭಾಜ್ಯ ಜೋಡಿ ಆಗಿದೆ. ಈಗ 15 ಮತ್ತು 37ರ ಅಪವರ್ತನಗಳನ್ನ ನೋಡ್ತಾ ಹೋಗೋಣ. ನೋಡಿ, 15ರ ಅಪವರ್ತನಗಳು 1 3 5 ಮತ್ತು 15. 37ರ ಅಪವರ್ತನಗಳು 1 ಮತ್ತು 37. ಸಾಮಾನ್ಯ ಅಪವರ್ತನ ಅಂದ್ರೆ ಈ ಎರಡು ಸಂಖ್ಯೆಗಳನ್ನು ಭಾಗ ಮಾಡ್ತಕ್ಕಂಥ ಒಂದು ಸಂಖ್ಯೆ ಯಾವುದು? 1ರಿಂದ ಮಾತ್ರ ಎರಡು ಸಂಖ್ಯೆಗಳು ಭಾಗ ಆಗ್ತವೆ. ಹಾಗಾಗಿ ಇವೆರಡರ ಸಾಮಾನ್ಯ ಅಪವರ್ತನ 1 ಆಗಿದೆ. ಹಾಗಾಗಿ 15 ಮತ್ತು 37 ಕೂಡ ಸಹ ಅವಿಭಾಜ್ಯ ಜೋಡಿ ಆಗಿದೆ. ನೆಕ್ಸ್ಟ್ 30 ಮತ್ತು 415. 30 ಮತ್ತು 415 ಇದೆ. ನೋಡಿ, ಎರಡು ಸಂಖ್ಯೆಗಳು 5ರಿಂದ ಭಾಗಿಸಲ್ಪಡುತ್ತವೆ. ಯಾಕಂದ್ರೆ ಕೊನೆಯ ಅಂಕಿ 0 ಅಥವಾ 5ರಿಂದ ಭಾಗ ಆಗುತ್ತೆ. ಹಾಗಾಗಿ ಸಾಮಾನ್ಯ ಅಪವರ್ತನ 5 ಆಗಿದೆ. ಸೊ ಇದು ಸಹ ಅವಿಭಾಜ್ಯ ಜೋಡಿ ಅಲ್ಲ. ಇವೆರಡೂ ಕೂಡ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದರಿಂದಲೂ ಕೂಡ ಭಾಗ ಆಗದೆ ಹೋದ್ರೆ ಮಾತ್ರ ಸಹ ಅವಿಭಾಜ್ಯ ಜೋಡಿ ಅಂತೀವಿ. ಇದಕ್ಕೆ ಸಾಮಾನ್ಯ ಅಪವರ್ತನ 5 ಆಗಿದೆ. ಹಾಗಾಗಿ 30 ಮತ್ತು 415 ಸಹ ಅವಿಭಾಜ್ಯ ಜೋಡಿ ಆಗೋದಿಲ್ಲ. ಇನ್ನ ಮುಂದಿನದು ಡಿ 17 ಮತ್ತು 69. ನೋಡಿ, 17ರ ಅಪವರ್ತನಗಳು ಯಾವ್ಯಾವು? 1 ಮತ್ತು 17. 69ಅನ್ನು 17ರಿಂದ ಭಾಗಿಸಿ ನಿಖರವಾಗಿ ಭಾಗ ಆಗೋದಿಲ್ಲ. ಹಾಗಾಗಿ ಸಾಮಾನ್ಯ ಅಪವರ್ತನ 1 ಆಗಿದೆ. ಸೊ 17 ಮತ್ತು 69ರ ಸಾಮಾನ್ಯ ಅಪವರ್ತನ 1 ಆಗಿದೆ. ಸೊ ಹಾಗಾಗಿ 17 ಮತ್ತು 69 ಕೂಡ ಒಂದು ಸಹ ಅವಿಭಾಜ್ಯ ಜೋಡಿ ಆಗಿದೆ. ನೆಕ್ಸ್ಟ್ 81 ಮತ್ತು 18. ಎರಡೂ ಸಂಖ್ಯೆಗಳು 9ರಿಂದ ಭಾಗ ಆಗ್ತವೆ. ಅಂದ್ರೆ 9 81, 9 18. ಒಂದನ್ನು ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದಲೂ ಕೂಡ ಇವೆರಡೂ ಕೂಡ ಭಾಗ ಆಗೋದ್ರಿಂದ ಇದು ಸಹ ಅವಿಭಾಜ್ಯ ಜೋಡಿ ಅಲ್ಲ. 81 ಮತ್ತು 18 ಸಹ ಅವಿಭಾಜ್ಯ ಜೋಡಿ ಅಲ್ಲ. ಈ ಮೇಲಿನ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೀಡಿದ ಆಯ್ಕೆಗಳಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಸಾಮಾನ್ಯ ಅಪವರ್ತನ 1 ಆಗಿರೋ ಜೋಡಿಗಳು 18 ಮತ್ತು 35. ಎ ಆಪ್ಷನ್. ಬಿ 15 ಮತ್ತು 37. ಮತ್ತೆ ಡಿ 17 ಮತ್ತು 69 ಸಹ ಅವಿಭಾಜ್ಯ ಜೋಡಿಗಳಾಗಿವೆ. ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ನೋಡಿ, ಮುಂದಿನ ಲೆಕ್ಕ ಪುಟ ಸಂಖ್ಯೆ 112ಅನ್ನು ನೀವು ಗಮನಿಸಿ. ವಿಭಿನ್ನ ಸಂಖ್ಯೆಗಳ ಜೋಡಿಗಳೊಂದಿಗೆ ಇಡ್ಲಿ ವಡೆ ಆಟ ಆಡುವಾಗ ಅಂಶು ಒಂದು ಕುತೂಹಲಕಾರಿಯಾದ ಅಂಶವನ್ನು ಗಮನಿಸಿದಳು. ಯಾವುದು? ಆಪ್ಷನ್ ಎ, ಕೆಲವೊಮ್ಮೆ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಒಂದೇ ಆಗಿತ್ತು. ಬಿ, ಇತರ ಸಮಯಗಳಲ್ಲಿ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆಯಾಗಿತ್ತು. ಮೇಲಿನ ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನ ಕಂಡುಹಿಡಿಯಿರಿ. ಓಕೆ, 1 2ನೇ ಪಾಯಿಂಟ್ಸ್. ಸಹ ಅವಿಭಾಜ್ಯಗಳಾಗಿರುವ ಜೋಡಿ ಸಂಖ್ಯೆಗಳು ಇದು ಹೇಗೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಈ ನಾವು ವಿಡಿಯೋಗಳನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಪಠ್ಯ ಪುಸ್ತಕವನ್ನ ಓಪನ್ ಮಾಡಿ ಇಟ್ಕೋಬೇಕು.
ನೋಡಿ ಒಂದನೇದು ಏನ್ ಹೇಳ್ತಿದ್ದಾನೆ, ಕೆಲವೊಮ್ಮೆ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಒಂದೇ ಆಗಿತ್ತು ಅಂತಾರೆ. ಇದಕ್ಕೆ ಉದಾಹರಣೆಯನ್ನು ನಾನು ಏನ್ ತೆಗೆದುಕೊಂಡಿದ್ದೇನೆ, 3 ಮತ್ತು 7 ತೆಗೆದುಕೊಂಡಿದ್ದೇನೆ. ಇವುಗಳ ಗುಣಲಬ್ಧ 3 7 21. ಇವುಗಳ ಲಾಸಹ ಅಂದ್ರೆ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಲ್ಲ, ಲಾಸಹ 21. ಅವುಗಳ ಮಾಸಾಹ 1. ಅಂದ್ರೆ 3 ಮತ್ತು 7 ಭಾಗ ಮಾಡ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ 1 ಆಗಿದೆ. ಇವೆರಡು ಕೂಡ ಸಹವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಲಾಸಹ ಮತ್ತು ಗುಣಲಬ್ಧಗಳು ಸಮನಾಗಿವೆ. ತಾವು ಗಮನಿಸ್ತಾ ಇದ್ದೀರಿ, ಲಾಸಹ ಮತ್ತು ಗುಣಲಬ್ಧ ಒಂದೇ ಆಗಿದೆ. ಏನು ಏನ್ ಹೇಳ್ತಿದೆ, ಕೆಲವೊಮ್ಮೆ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ 21, ಸಾಮಾನ್ಯ ಅಪವರ್ತ್ಯ ಲಾಸಹ 21 ಆಗಿದೆ ಮತ್ತು ಅವುಗಳೆಲ್ಲ ಮಾಸಹ ಕೂಡ 1 ಆಗಿದೆ. ಒಂದು ಉದಾಹರಣೆಯನ್ನು ತೆಗೆದುಕೊಂಡು, ಉದಾಹರಣೆ ಎರಡನೇದ್ರಾಗೆ 4 ಮತ್ತು 9 ತೆಗೆದುಕೊಂಡಿದ್ದೇವೆ. 4 9 36, ಅವುಗಳ ಲಾಸಹ ಕೂಡ 36, ಅವುಗಳ ಮಾಸಹ ಕೂಡ 1. ಇದು ಆಪ್ಷನ್ ಎಗೆ ಸಂಬಂಧಪಟ್ಟಂತೆ, ಎ ಪ್ರಶ್ನೆಗೆ ಸಂಬಂಧಪಟ್ಟಂತ ಉದಾಹರಣೆಗಳು ಇದು. ಇನ್ನ ಬಿ, ಇತರ ಸಮಯಗಳಲ್ಲಿ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆ ಆಗಿತ್ತು. ನೋಡಿ ಬಿ ನಲ್ಲಿ ಇಲ್ಲಿ 6 ಮತ್ತು 8 ತೆಗೆದುಕೊಂಡಿದ್ದೇನೆ. ನೋಡಿ, ಲಾಸಹ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆ ಆಗಿರೋ ಉದಾಹರಣೆ. ಇಲ್ಲಿ ನಾನು ಉದಾಹರಣೆ 6 ಮತ್ತು 8 ತೆಗೆದುಕೊಂಡಿದ್ದೇನೆ. ಗುಣಲಬ್ಧ 48 ಇದೆ. 6 ಮತ್ತು 8 ಲಾಸಹ 24 ಇದೆ. ಅವುಗಳ ಮಾಸಹ 2. ಓಕೆ, ಇನ್ನೊಂದು ಉದಾಹರಣೆ 10 ಮತ್ತು 15 ತೆಗೆದುಕೊಂಡಿದ್ದೀನಿ. ಅವುಗಳ ಗುಣಲಬ್ಧ 10 × 15 150 ಆಗಿದೆ. ಅವುಗಳ ಲಾಸಹ 30 ಆಗಿದೆ. ಏನಿಲ್ಲ ನೋಡಿ, ಲಾಸಹ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆ ಆಗಿರುವ ಉದಾಹರಣೆಗಳು. ಅರ್ಥ ಆಯ್ತಾ? ಕೊನೆಯಲ್ಲಿ ಏನ್ ಕೇಳನೆ, ಮೇಲಿನ ಪ್ರತಿಯೊಂದಕ್ಕೂ ಉದಾಹರಣೆಗಳನ್ನು ಕಂಡುಹಿಡಿದು ಉದಾಹರಣೆ ಕಂಡುಹಿಡಿದು ನಂತರ ಸಹ ಅವಿಭಾಜ್ಯಗಳಾಗಿರುವ ಜೋಡಿ ಸಂಖ್ಯೆಗೆ ಇದು ಹೇಗೆ ಸಂಬಂಧಿಸಿದೆ ನೋಡ, ಅದು ಪಾಯಿಂಟ್ಸ್. ತಾವು ಗಮನಿಸ್ತಾ ಇದ್ದೀರಿ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು, ಯಾವುದೇ ಎರಡು ಸಂಖ್ಯೆಗಳ ನಡುವೆ ಮಾಸಾಹವು 1 ಆಗಿದ್ದರೆ ಅವುಗಳನ್ನ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಮಾಸಾಹ ಅಂದ್ರೆ ಅವುಗಳ ಒಂದು ಸಾಮಾನ್ಯ ಅಪವರ್ತನ 1 ಆಗಿದ್ರೆ. ನೋಡಿ, ಸಂಬಂಧ ಏನಲ್ಲಿ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಆಗ ಅವುಗಳ ಲಾಸವು ಅವುಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇವು ಸಂಖ್ಯೆಗಳು 3 ಮತ್ತು 7 ನೋಡಿ, ಅವುಗಳ ಮಾಸಾಹ 1 ಆಗಿದೆ. 4 ಮತ್ತು 9 ಮಾಸಾಹ 1 ಆಗಿದೆ. ಅಂದ್ರೆ 3 ಮತ್ತು 7 ಮತ್ತು 4 ಮತ್ತು 9 ಏನಾಗಿದ್ದಾವೆ, ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಸೊ ಸಹ ಅವಿಭಾಜ್ಯಗಳ ಸಂಖ್ಯೆಗಳಾಗಿದ್ದಾಗ ಅವುಗಳ ಗುಣಲಬ್ಧ ಮತ್ತು ಲಾಸಹ ಏನಾಗಿರುತ್ತೆ, ಸಮ ಆಗಿರುತ್ತೆ. ಯಾವ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರೋದಿಲ್ವೋ ಆವಾಗ ಗುಣಲಬ್ಧವು ಲಾಸಹಕ್ಕಿಂತ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಗುಣಲಬ್ಧವು ಲಾಸಹಕ್ಕಿಂತ ದೊಡ್ಡದಾಗಿರುತ್ತೆ. ಗುಣಲಬ್ಧ 150, ಲಾಸಹ 30, ಗುಣಲಬ್ಧ 48, ಲಾಸಹ 24. ಇದು ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳೊಂದಿಗೆ ಇರ್ತಕ್ಕಂಥ ಸಂಬಂಧ. ಸ್ನೇಹಿತರೆ, ಇದಾಗಿತ್ತು ಪುಟ ಸಂಖ್ಯೆ 111 ಮತ್ತು 112ಕ್ಕೆ ಸಂಬಂಧಪಟ್ಟಂತ ವಿಚಾರ. ನೀವು ಇದುವರೆಗೂ ಕೂಡ ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದರ ಲಿಂಕ್ ಅನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.